ಗುಲ್ಬರ್ಗದಲ್ಲಿ ಕಲಬುರಗಿಯಲ್ಲಿ ನಡೆದಂಥ 17ನೇ ತಾರೀಕು ನಡೆದಂಥ ಒಂದು ಸಚಿವ ಸಂಪುಟ ಸಭಾ ವಿಶೇಷ ಸಚಿವ ಸಂಪುಟದಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಗೆ ಆದ್ಯತೆ ಕೊಟ್ಟು ನಮ್ಮ ಜಿಲ್ಲೆ ಕೂಡ ಒಂದು ರಿಂಗ್ ರೋಡ್ಗೆ ಆಯಿತು ಮತ್ತು ಏರ್ಪೋರ್ಟ್ಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಚಿಲ್ಲಿ ಮಾರ್ಕೆಟ್ಗೆ ರೆನೋವೇಷನ್ ಆಫ್ APMC ಎಲ್ಲ ಕೊಡ್ತಾರಂತ ಭಾಳ ನಿರೀಕ್ಷೆ ಇಟ್ಕೊಂಡು ನೋಡಿದ್ವಿ. ಆದರೆ ಅದು ಕಂಪ್ಲೀಟಾಗಿ ಅದು ಯಾವ ಥರ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ ಅಂತ ಹೇಳಿದರೆ ಕಲಬುರಗಿಯವರಿಗೆ ಅನುದಾನ ಕೊಡಲಿಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ದಂಗೆ ಇದೆ ಅದು. ಈಗ ನಾವು ಅದನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಬೋರ್ಡ್ ಎಂಬುದಕ್ಕಿಂತ ಕಲಬುರಗಿ ಅಭಿವೃದ್ಧಿ ಸಮಿತಿ ಅಂತೇಳಿ ಬೆಸ್ಟ್ ಇರ್ತದೆ. ಕಲ್ಯಾಣ ಕರ್ನಾಟಕ ಅಂತ ತೆಗೆದ್ಬಿಟ್ಟು ಕಲಬುರಗಿ ಕಲ್ಯಾಣ ಅಭಿವೃದ್ಧಿ ಮಂಡಳಿ, ಕಲ್ಯಾಣ ಏನು ಉಳಿದಲ್ಲಿದೆ ಬರೀ ಕಲಬುರಗಿ ಕಲ್ಯಾಣ ಸಲುವಾಗಿ ಬೋರ್ಡ್ ಇಟ್ಟಾರೆ. ಇಷ್ಟು ವರ್ಷ ಆದರೂ ಕೂಡ ಇನ್ನೂ ಗುಲ್ಬರ್ಗ ಬೀದರಲ್ಲಿ ಕುಡಿಯೋಕ್ಕೆ ನೀರಿಲ್ಲಂಬಂಗೆ ಬಹುಗ್ರಾಮ ಸ್ಕೀಮ್ ಅಂತೇಳಿ 7,200 ಕೋಟಿ ರೂಪಾಯಿನ 2 ಜಿಲ್ಲೆಗೆ 7,200 ಕೋಟಿ ಕೊಡ್ತಾರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತೇಳಿ. ಅದಾದಮೇಲೆ ಒಂದು ಬಾಂದಾರ ಎಲ್ಲಿ ಚಿತ್ತಾಪುರ, ಮೈನರ್ ಇರಿಗೇಷನ್ ತೊಗೊಳ್ರಿ ಚಿತ್ತಾಪುರ, PWD ತೊಗೊಳ್ರಿ ಚಿತ್ತಾಪುರ, ಆಮೇಲೆ ಜವಳಿ ಪಾರ್ಕ್ ನೋಡ್ರಿ ಗುಲ್ಬರ್ಗಗೆ ಅಲ್ಲಿ 1,500 ಕೋಟಿ ರಿಲೀಸ್ ಮಾಡ್ತಾರೆ. ಅವರು ಕಲಬುರಗಿ ಜಿಲ್ಲೆಗೆ ಕೊಡಬೇಕಂತ ಸ್ಕೀಮ್ಗಳು ಕಲಬುರಗಿನಲ್ಲಿ ಕೊಟ್ಟರೆ ನಮ್ಗೆ ಹೆಸರು ಬರ್ತದೆ ಅಂತೇಳಿ ಅಲ್ಲಿ ವಿಶೇಷ ಸಂಪುಟ ಸಭೆ ಇಟ್ಟರು ಬಿಟ್ಟರೆ ಅವ್ರಿಗೆ ಬಳ್ಳಾರಿ ಜಿಲ್ಲಾ ಮತ್ತು ವಿಜಯನಗರ ಜಿಲ್ಲಾ, ಕೊಪ್ಪಳ, ರಾಯಚೂರು ಲೆಕ್ಕಕ್ಕೆ ಇಲ್ಲ ಅವರಿಗೆ. ಬಳ್ಳಾರಿಗೆ ಏನು ಕೊಟ್ಟಿದ್ದಾರೆ 10,50,00,000 ನಮ್ಮ OPD ವಿಮ್ಸ್ಗೆ ಒಂದು MRI ಸ್ಕ್ಯಾನ್ ಕೊಟ್ಟಿದ್ದಾರೆ. ಆಮೇಲೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ಪಲ್ಲಿ ಬಳ್ಳಾರಿ ಗುಡ್ಡಕ್ಕೆ ರೂಪಾಯಿ ಕೊಟ್ಟಾರೆ. ಅದು ಯಾರೋ ಇನ್ವೆಸ್ಟರ್ ಬರಬೇಕು, ಬಂದು ಅವನು ಟಿಕೆಟ್ ಹಾರ್ಕೊಂಡು ಕಲೆಕ್ಟ್ ಮಾಡಬೇಕು. ಇನ್ನೂ ಒಂದು ಮೈರ ಭುವನೇಶ್ವರಿ ಕಾಮರಾಪುರ ಹೋಟ್ಲಲ್ಲಿ ಒಂದು 15 ಕೋಟಿನ ಡಾರ್ಮೆಟ್ರಿ ಕಟ್ತಾರಂತೆ. ಹಂಪಿನಲ್ಲಿ ಒಂದು 25 ಕೋಟಿಯಲ್ಲಿ ಸೌಂಡ್ ಆ್ಯಂಡ್ ಲೈಟ್ ಮ್ಯೂಸಿಕ್ ಇಡ್ತಾರಂತೆ. ಇಷ್ಟು ಕಾರ್ಯಕ್ರಮ. ಆದರೆ ಅಲ್ಲಿ ಸೇಡಮು, ಶಾಪೂರು, ಅಲ್ಲಿ ಕೋಟೆಗಳು, ಬೀದರಲ್ಲಿ ಒಂದೊಂದು ಕೋಟೆಗೆ 90-100 ಕೋಟಿ ಕೊಡ್ತಾರೆ ರೆನೋವೇಷನ್ ಅಂತ. ಇಲ್ಲಿ ಹಂಪಿ ಯುನೆಸ್ಕೋ ಇದರಿಂದ ವರ್ಲ್ಡ್ ಹೆರಿಟೇಜ್ ಅಂತ ಗುರುತಿಸಿದ್ರು ಕೂಡ ಇದಕ್ಕೆ ಅನುದಾನ ಇಲ್ಲ. ಅಲ್ಲಿ ಯಾವೋ ಇರೋದು 99-100 ಕೋಟಿ ಕೊಡ್ತಾರೆ. ಪ್ರತಿ ವರ್ಷ ಹಂಪಿ ಉತ್ಸವ ನಡೆಸೋಕೆ ಕೂಡ ನಮ್ಗೆ ಲಾಯಕ್ಕಿಲ್ಲ. ಇವತ್ತು ಇದು ನೋಡ್ತಾ ಇದ್ರಿ ಅಂದರೆ ನಾವು ಮಳ್ತಾಯ ಮಕ್ಕಳಾಗ್ಬಿಟ್ಟಿದ್ವಿ. ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಅಂದರೆ ರಾಯಚೂರಿಗೆ ಅಂದರೆ ಏನು ಕೊಟ್ಟಾರ, ಈಗ ಅವ್ರನ್ನ ಕಾರ್ಪೊರೇಷನ್ ಡಿಕ್ಲೇರ್ ಮಾಡ್ಯಾರ, ಬೀದರ್ನ ಕಾರ್ಪೊರೇಷನ್ ಮಾಡಿದ್ದಾರೆ. ಆಮೇಲೆ ಒಂದು ನೈಪುಣ್ಯ ಸ್ಕಿಲ್ ಡೆವಲಪ್ಮೆಂಟ್ ಯಾವುದೋ ಒಂದು ತಳಕಲ್ಲು ರಾಯರೆಡ್ಡಿ ಪ್ರಯತ್ನದಿಂದ ಅದೊಂದು ಹೋಗಿದೆ ಯಲಬುರ್ಗಿಗೆ. ಇಷ್ಟೇ. ಒಂದು ಮಾನ್ವಿನಲ್ಲಿ ಒಂದು ಲಿಫ್ಟ್ ಇರಿಗೇಷನ್ ಸ್ಕೀಮ್ ಒಂದು 120 ಕೋಟಿ ಕೊಟ್ಟಿದ್ದಾರೆ. ಇಷ್ಟು ಬಿಟ್ಟು ಬೇರೆ ಏನಿಲ್ಲ. ಎಲ್ಲ ಅನುದಾನ ಬರೀ ಗುಲ್ಬರ್ಗ, ಬೀದರು, ಯಾದಗಿರಿಗೆ ಹಂಚಂಗಿದ್ರೆ ನಾವು ಕೂಡ ಒಂದು ರೆವಿನ್ಯೂ ಡಿವಿಷನ್ ಆಗಿ ಆ್ಯಕ್ಚುಲಿ ಅದನ್ನು ಹೇಳ್ಬೇಕಂದ್ರೆ ರೆವಿನ್ಯೂ ಡಿವಿಷನ್ ಆಗಿ ನಾವು ಸಪ್ರೇಟ್ ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು ಯಾಕೆ ಮಾಡ್ಕೋಬಾರ್ದು ರೆವಿನ್ಯೂ ಡಿವಿಷನ್? ಅವರು ರೆವಿನ್ಯೂ ಡಿವಿಷನ್ ನಾವು ಯಾಕಿರಬೇಕು? ಮುಂದೆ ಕೂಡ ಈ ನಿಟ್ಟಿನಲ್ಲೇ ನಾವು ಹೋರಾಟ ಮಾಡಬೇಕು. ಯಾಕಂದರೆ ಇನ್ಕಮ್ ಆಯಿತು, ಪಾಪ್ಯುಲೇಷನ್ ಆಯಿತು, ಅದು ಹಳೆ ಕಾಲದಾಗ ದೊಡ್ಡ ಏರಿಯಾ ಡೆವಲಪ್ ಆಗಿದೆ. ಈಗ ನಮ್ಮ ಬಳ್ಳಾರಿ ಹೆಡ್ ಕ್ವಾರ್ಟರ್ಸಾಗಿ ರೆವಿನ್ಯೂ ಡಿವಿಷನ್ ನಾವು ಮಾಡ್ಕೊಳ್ಳೇಬೇಕಿಲ್ಲ. ಮಾಡ್ಕೊಂಬಿಟ್ಟು ನಮ್ಮನ್ನು ಉಳಿಸಲಿವೆ. ಆವಾಗ ದಾಮಾಷಾ ಪದ್ಧತಿಯಲ್ಲಿ ನೆಕ್ಸ್ಟ್ ನಾನು ಅದನ್ನೇ ಒಂದು PL ಹಾಕಿ ಏನೋ ಅಡ್ವೊಕೇಟ್ ಏನನ್ನ ಕಲ್ಯಾಣ ಕರ್ನಾಟಕ 5,000 ಕೋಟಿ ಬರ್ತದಪ್ಪ. 5,000 ಕೋಟಿ ನೋಡಿ ದಾಮಾಷಾ ಪದ್ಧತಿ ಬರಬೇಕಲ್ಲ. ಎಲ್ಲ ಅಲ್ಲೇ 60% ಎಲ್ಲ ಕಲಬುರಗಿ ಕೊಟ್ಟರೆ ನಾವ್ಯಾಕೆ ಇರಬೇಕಲ್ಲಿ? ಹೆಸರೇನೋ ಕಲ್ಯಾಣ ಕರ್ನಾಟಕ ಬೋರ್ಡ್ ಅಂಬುದು ಎಲ್ಲ ಕಲಬುರಗಿ. ಅದಕ್ಕೆ ಈಗ ನೀವು ಸರ್ಕಾಸ್ಟಿಕಾಗಿ ಬರೀರಿ ಕಲಬುರಗಿ ಕಲ್ಯಾಣ ಅಭಿವೃದ್ಧಿ ನಿಗಮ ಅಂತ. ಯಾಕಂದ್ರೆ ನಿಮ್ಮ ಪೇಪರ್ ಹೆಂಗೆ ಆಗ್ಬಿಟ್ಟವಪ್ಪ, ನೀವು ಬರೋ ಪಾಪ ಜಿಲ್ಲೆನಾಗ ಆಗ್ಬಿಟ್ಟ ಪೇಪರ್ಗಳು, ಹೊರಗಿನ ಜಿಲ್ಲೆಗೆ ಹೋಗಲ್ಲ. ಇದು ನಮ್ಮ ದುಸ್ಥಿತಿ. ಯಾವ ಮೀಟಿಂಗ್ನಲ್ಲಿ ನೋಡ್ರಿ ಕಲಬುರಗಿದು ಕ್ಯಾಬಿನೆಟಲ್ಲಿ ಇರ್ತಾವೆ. ನಾನು ಇನ್ಮೇಲೆ ಪ್ರತಿ ಕ್ಯಾಬಿನೆಟ್ ನೋಡ್ತೀನಿ ಎಲ್ಲೆಲ್ಲೆಲ್ಲೆಲ್ಲೇ ಇರೋಲ್ಲ. ನಮ್ಮ ಒಂದೇ ಒಂದು ಡೆವಲಪ್ಮೆಂಟ್ ಸ್ಕೀಮ್ ನಮ್ಮ ಕ್ಯಾಬಿನೆಟಿಗೆ ಬರೋಲ್ಲ. ಅಂಥ ದುರಂತ ಪರಿಸ್ಥಿತಿ ಇದ್ದೀನಿ. APMC ನಾನು ಹೇಳ್ತಾ ಇದ್ದೆ, ಚಿಲ್ಲಿ ಮಾರ್ಕೆಟ್ ಇಲ್ಲ, ಏರ್ಪೋರ್ಟ್ ಇಲ್ಲ, ರಿಂಗ್ ರೋಡ್ ಇಲ್ಲ, ಬೈಪಾಸ್ ರೋಡ್ ಬಳ್ಳಾರಿ ನಗರದಲ್ಲಿ ತೊಗೊಂಡೋಗ್ತಾರೆ, ರೈಲ್ವೆ ಟ್ರ್ಯಾಕ್ ನಗರದಲ್ಲಿ ಬಗಲು ತೊಗೊಂಡೋಗ್ತಾರೆ. ಹೆಂಗೆ ಅಭಿವೃದ್ಧಿ ಆಗಬೇಕಂದ್ರೆ ಅವರು ಸುಧಾ ಸರ್ಕಲ್ ನಾನು ಹುಟ್ಟಿದಾಗಲೇ ನೋಡ್ತಾನೆ. ಈಗ ಸುಧಾ ಸರ್ಕಲ್ಗೆ ಟೆಂಡರ್ ಹಾಕಿದ್ದಾರೆ. 65 ವರ್ಷ ಆಯ್ತು ನಮಗೆ. ಏನು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೆ ಅಷ್ಟೇ, BJP ಸರ್ಕಾರ ಇದ್ದರೆ, ಜನತಾದಳ ಸರ್ಕಾರ ನಮ್ಮ ಮನೆಯವರು ಹಿಂಗಿದೆ. ಈಗ ನಾವು ಎಲ್ಲರೂ ಪಕ್ಷಾತೀತವಾಗಿ
ನಮ್ಮ ಜಿಲ್ಲಾ ಅಭಿವೃದ್ಧಿ ಸಲುವಾಗಿ ನಾವೇನಾದರೂ ಒಂದು ಹೋರಾಟವನ್ನು ಇಟ್ಕೊಂಡು ನಾವು ಅದರಲ್ಲಿ ಹೇಳಿದಲ್ಲ, ಒಂದು ಪತ್ರಕರ್ತ ನಿಮ್ಮನ್ನು ಸೇರಿಸಿ ಒಂದು ಹೋರಾಟ ಸಮಿತಿ ಮಾಡಿ ಅಟ್ಲೀಸ್ಟ್ ಒಂದು ಗಟ್ಟಿಯಾಗಿ ಒಂದು ಹೋರಾಟ ಮಾಡಿದ್ರೆ ಮುಂದಿನ ಪೀಳಿಗೆಗಳನ್ನು ನಾವು ನ್ಯಾಯ ಒದಗಿಸೋರು ಆಗ್ತೇವೆ ಅಂತ ನನ್ನ ಅನಿಸಿಕೆ. ಯೂನಿವರ್ಸಿಟಿ ಸಿಂಡಿಕೇಟ್ ಸೆನೆಟ್ ಮೆಂಬರಲ್ಲಿ ಒಬ್ಬರು ಇಲ್ಲ ಬಳ್ಳಾರವರು, VSK ಯೂನಿವರ್ಸಿಟಿನಲ್ಲಿ ಇಲ್ಲ, ಹಂಪಿ ಯೂನಿವರ್ಸಿಟಿನಲ್ಲಿ ಇಲ್ಲ, ಒಬ್ಬ ವೈಸ್ ಚಾನ್ಸಲರ್ ಇಲ್ಲ. ಎಲ್ಲ ನಿಗಮಗಳು ಮಾಡ್ತಾರೆ, ಜನಪದ ನಿಗಮ ಒಬ್ಬ ನಿಗಮದಲ್ಲಿ ಒಂದು ಮೆಂಬರ್ ಇಲ್ಲ ಬಳ್ಳಾರಿನಲ್ಲಿ. ಒಂದು ಅವಾರ್ಡಲ್ಲಿ ಒಂದು ಬಳ್ಳಾರಿ ಹೆಸರು ಬರಲ್ಲ, ರಾಜ್ಯೋತ್ಸವ ಅವಾರ್ಡಲ್ಲಿ ಬಳ್ಳಾರಿ ಹೆಸರು ಬರಲ್ಲ. ಬಳ್ಳಾರಿ ವಿಜಯನಗರ ಜಿಲ್ಲಾ ರಾಜಕೀಯ ಮುಖಂಡತ್ವ ಲೀಡರ್ಶಿಪ್ ಕಂಪ್ಲೀಟ್ ಸತ್ತೋಗಿದೆ. ಯಾರು ಆ ಲೀಡರ್ಶಿಪ್ ತಗೊಂಬ ಶಕ್ತಿರೋರು ಯಾರು ಕಾಣ್ತಾ ಇಲ್ಲ ಈಗ ನಿಯರ್ ಫ್ಯೂಚರ್. ಹಿಂಗಿದ್ರೆ ಈ 2 ಜಿಲ್ಲೆಗಳು ಭವಿಷ್ಯತ್ತೇನು? ರಾಯಚೂರಲ್ಲಿ ಲೀಡರ್ಶಿಪ್ ಇಲ್ಲ, ಕೊಪ್ಪಳದಲ್ಲಿ ಲೀಡರ್ಶಿಪ್ ಇಲ್ಲ. ಈ 4 ಜಿಲ್ಲೆಗಳು ನಾಯಕತ್ವದಿಂದ ನರಳ್ತಾ ಇದ್ದೀವಿ ನಾವು. ಈಗ ಕಂಡ್ರೆ ಈಶ್ವರ ಖಂಡ್ರೆ ಇದ್ದಾನೆ, ಅದೇನಿದ್ರೆ CM ಬಗಲಿಗಿರ್ತಂತ ಗ್ರ್ಯಾಂಟ್ಗಳು ತಮ್ಮ ಜಿಲ್ಲೆಗೆ ಹಾಕ್ಸ್ಕೊಂತಾನೆ. ಅಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ, ಅವರ ತಂದೆಯವರು ACC ಅಧ್ಯಕ್ಷ ಇದ್ದಾರೆ. ಅವ್ರು ಏನು ಪೇಪರ್ ಕಳಿಸಿ ಎಲ್ಲ ಅಪ್ರೂವ್ ಆಗ್ತವೆ. ಇನ್ನು ಪಕ್ಕದಲ್ಲಿ ಬೀದರ್ ಹೆಂಗೆ ಅವ್ರು ಹಳೆ ಕಾನ್ಸ್ಟಿಟ್ಯೂನ್ಸಿ ಅಂತೇಳಿ ಬೀದರ್ಗೆ ಅದೇ ಥರ ಮಾಡ್ತಾರೆ. ಇನ್ನು ಉಳ್ಕಿದ್ದೇನು ನಮ್ಮ 4 ಜಿಲ್ಲೆ. ನಮ್ಮ 4 ಜಿಲ್ಲೆನ ನಾವು ಸಪ್ರೇಟಾಗಿ ನಾವು ರೆವಿನ್ಯೂ ಡಿವಿಷನ್ ಮಾಡೋ ಮುಖಾಂತರ ಒಂದು ಹೋರಾಟ ಮಾಡ್ಕೋಬೇಕು ಮುಂದಕ್ಕೆ. ಇದೇ ನನ್ನ ಒಂದು ಏನಾದರೂ ಒಂದು ಭವಿಷ್ಯತ್ತಲ್ಲಿ ನಾವು ಮುಂದೆ ಮಾಡಬೇಕಂದ್ರೆ ಇದೇ ಹೋರಾಟ ಮಾಡಬೇಕು. ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಇವತ್ತು 420 ಕೆಲಸ ಮಾಡ್ತಿರೋದು ಯಾರು? ಈಗ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ ರಿಜಿಸ್ಟರ್ ಮಾಡಿದರೆ ನಾನೇನೋ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ ರಿಜಿಸ್ಟರ್ ಮಾಡಿದ್ರೆ ಪ್ರತಾಪ್ ರೆಡ್ಡಿ 420 ಕೆಲಸ ಮಾಡೋಣಪ್ಪ, ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ ರಿಜಿಸ್ಟರ್ ಮಾಡಿ ಆಸ್ತಿ ತಗೊಳ್ಳೋಣ ಅಂತ ಹೇಳ್ತಾರೆ. ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ ಅಂತ ಗೊತ್ತಿದ್ದು ನೀವು ರಿಜಿಸ್ಟರ್ ಮಾಡಿ ನೀವು ಸರ್ಕಾರ ಹಣ ತೊಗೊತೀರ ಅಂತ ನಿಮ್ಮನ್ನೇನು ಅನ್ಬೇಕು? ಇವರ ಪಾರ್ಟ್ನರ್ಶಿಪ್ ಇನ್ ದಟ್ ಇದು ಅದು ಏನು ಫ್ರಾಡ್ ಮಾಡ್ತಾರಲ್ಲ, ಫ್ರಾಡಲ್ಲಿ ಮೇಜರ್ ಬೆನಿಫಿಷಿ ಗೌರ್ಮೆಂಟ್ ಆಫ್ ಕರ್ನಾಟಕ, ಹೌದಲ್ರಿ? ಇವತ್ತು ಒಂದು ದಿವಸ 100 ಡಾಕ್ಯುಮೆಂಟ್ ರಿಜಿಸ್ಟರ್ ಆಗ್ತದೆ, ಅದನ್ನು 30 ಫ್ರಾಡ್ ಡಾಕ್ಯುಮೆಂಟಿಂದ ರಾಜಸ್ವ ತಗೋಬೇಕು ಅವರು. 30% ಡೂಪ್ಲಿಕೇಟ್ ಡಾಕ್ಯುಮೆಂಟಿಂದ ಸ್ಟೇಟ್ ಬಡ್ಜೆಟಲ್ಲಿ ದುಡ್ಡು ಹೋದರೆ ಅದೆಂಥ ದುಡ್ಡು ಅದು? ಇಂಥ ದುಡ್ಡು ಅವಶ್ಯಕತೆ ಇದೆ. ಇದು ದೊಡ್ಡ ಫ್ರಾಡ್. ಇದು ಸರ್ಕಾರನೇ ಫ್ರಾಡ್ ಮಾಡ್ತಾ ಇದೆ. ಕಳ್ಳ ಡಾಕ್ಯುಮೆಂಟ್ಗಳು ಸೃಷ್ಟಿದ್ದು ಸೀಲ್ ಹಾಕಿ ಸೈನ್ ಹಾಕಿ ಇಷ್ಟು ಕೋಟಿಗಳು ತಗೋಬೇಕು ಅವರು. ಅದಕ್ಕೊಂದು ಸಬ್ ರಿಜಿಸ್ಟ್ರ್ ಆಫೀಸು, ಅದಕ್ಕೊಂದು ದೊಡ್ಡ ಇದು. ಎಲ್ಲಿ ಹೋಗ್ತಾಯಿದೆ ವ್ಯವಸ್ಥೆ ನಮ್ಮದು? ಡಾಕ್ಯುಮೆಂಟ್ ಫೋರ್ಜರಿ ಅಂತ ಗೊತ್ತು ಸಬ್ ರಿಜಿಸ್ಟ್ರಾರ್ಗೆ, ಇದು ಡಾಕ್ಯುಮೆಂಟ್ ಅಂತ ಗೊತ್ತು. ಸೀಲ್ ಹಾಕ್ತಾನೆ, ದುಡ್ಡು ತೊಗೊತಾನೆ. ಏನಂದ್ರೆ ಸರ್ ಹೋದ ವರ್ಷ ನೀವು 25 ಕೋಟಿ ಟಾರ್ಗೆಟ್ ಕೊಟ್ಟಿದ್ರು ರಾಜಸ್ವ, ಈ ಸರ್ 40 ಕೋಟಿ ಕೊಟ್ಟಂದ್ರೆ ಶಾಬಾಷ್ ಅಂದ್ಬಿಡ್ತಾರೆ ಅಲ್ಲಿ. ಅದ್ರ ಫೋರ್ಜರಿ ಏನು ಮಾಡಿ ಅಣ್ಣ ಒಳ್ಳೇದಾಗಿ ಕೆಡ್ದು ಯಾವ ಸರ್ಕಾರ ಯಾವ ಅಧಿಕಾರ ನೋಡಲ್ಲ. ಅವ್ನು ಟಾರ್ಗೆಟ್ ಆಗೈತೆ ಇಲ್ಲ ಸರ್ ಕಲಾಸ. ಅದ್ರಲ್ಲಿ ಮಿನಿಮಮ್ ಅಂದರೆ 35% ಎಲ್ಲ ಫೋರ್ಜರಿ ಅಮೌಂಟಿಂದ ಕರ್ನಾಟಕ ಸರ್ಕಾರ ತೊಗೊಬೋದು. ಇಡೀ ಕರ್ನಾಟಕದಲ್ಲಿ ಇರುವ 25-30% ಏನು ರೆವಿನ್ಯೂ ಸಬ್ ರಿಜಿಸ್ಟ್ರ್ ಆಫೀಸಿಂದ ಬರೋಂಥ ಏನು ರಾಜಸ್ವ ಏನಿದೆ ಅದರಲ್ಲಿ 30% ಫ್ರಾಡ್ ಡಾಕ್ಯುಮೆಂಟ್ಸಿಂದನೇ ಬರೋದು ಕನಿಷ್ಠ. ಯಾರು ಫ್ರಾಡ್ ಮಾಡ್ತಾಯಿದಾರ? ಸರ್ಕಾರ ಫ್ರಾಡ್ ಮಾಡ್ತದೆ. ಸರ್ಕಾರಕ್ಕೆ ಫ್ರಾಡ್ ಮಾಡೋ ಏಜೆಂಟ್ ಯಾರು? ಸಬ್ ರಿಜಿಸ್ಟ್ರಾರ್. ಫ್ರಾಡ್ ಆಫೀಸ್ ಯಾವುದು? ಸಬ್ ರಿಜಿಸ್ಟ್ರ್ ಆಫೀಸ್. ಇದಕ್ಕಿಂತ ದೋಬ್ರಾಗಿ ಬೇಕಾ ನಮಗೆ? ಅದೇ ಯಾರನ್ನು ಇಂಡಿವಿಜುವಲ್ ಫ್ರಾಡ್ ಮಾಡಿದರೆ ಮೇಟಿ ಮಾಡಿದ, ಪ್ರತಾಪ್ ರೆಡ್ಡಿ ಮಾಡಿದ, ಮಂಜುನಾಥ್ ಮಾಡಿದ, ಎಲ್ಲ ಸೇರ್ಕೊಂಡು ಫ್ರಾಡ್ ಮಾಡಿಬಿಟ್ರಪ್ಪ ಅಂತ. ಮತ್ತು ಇವನೇನು ಅನ್ಬೇಕು? ಅದೇ ಇವನೇನು ಅನ್ಬೇಕು? ಸಬ್ ರಿಜಿಸ್ಟ್ರಾರ್ನೇ ಅನ್ಬೇಕು, ಅಧಿಕಾರಿಗಳು ಏನು ಅನ್ಬೇಕು? ಇದೆಲ್ಲರಿಗೂ ಗೊತ್ತು. DC ಅವ್ರಿಗೆ ಗೊತ್ತು, AC ಅವ್ರಿಗೆ ಗೊತ್ತು, ಎಲ್ಲರಿಗೂ ಗೊತ್ತು, ಇಡೀ ಎಲ್ಲರಿಗೂ ಗೊತ್ತು. ಮತ್ತು ಯಾಕೆ ಕ್ವಶನ್ ಮಾಡಲ್ಲ ಇದನ್ನು? ರೀ ಫ್ರಾಡ್ ಡಾಕ್ಯುಮೆಂಟ್ ತೊಗೊಂಡು ಯಾಕೆ ರೀ ಸ್ಟೇಟ್ ಎಕ್ಸ್ಚೆಕರ್ ದುಡ್ಡು ಹಾಕ್ತೀರಂತ? ಎಲ್ಲರೂ ಸ್ಮಾರ್ಟ್. ಸರ್, ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 3 ತಿಂಗಳ ಕೆಳಗಡೆ ಲೋಕಾಯುಕ್ತ ರೈಡ್ ಮಾಡಿ ಅದು ಲಂಚ ಇದರಲ್ಲಿ ಮೌಂಟ್ ಎವರೆಸ್ಟ್ಗೆ ಹೋಗ್ಬಿಟ್ಟಿತ್ತು. ಅಷ್ಟು ಎತ್ತರಕ್ಕೆ ಹೋಗ್ಬಿಟ್ಟಿತ್ತು. ಲಂಚ 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 ಆ ವರ್ಚುವಲ್ ಭಾಗಸ್ಥರಾಗ್ಬಿಟ್ಟಿದ್ರು. ಅದನ್ನು ರೈಡ್ ಮಾಡಿ ಕಮಿಷನರು, TPM ಮತ್ತು ಎಲ್ಲ ಕ್ಲರ್ಕ್ಗಳನ್ನೆಲ್ಲರನ್ನ ಅರೆಸ್ಟ್ ಮಾಡಿ 2 ತಿಂಗಳು ಜೈಲಲ್ಲಿಟ್ಟು ಎಲ್ಲ ರಿಲೀಸ್ ಮಾಡಿದ್ದಾರೆ. ಇವತ್ತು ಅದರಲ್ಲಿ ಏಕನಿವೇಶನ ಮಾಡಿರೋವೆಲ್ಲವನ್ನು 350-400 ಕೇಸ್ಗಳು ಕೂಡ ಅವರೆಲ್ಲ ಡಾಕ್ಯುಮೆಂಟ್ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಲಾಸ್ಟ್ 1.5-2 ವರ್ಷದ ಪ್ರೊಸೀಡಿಂಗ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಅವರು ಲೋಕಾಯುಕ್ತರು ಏನು ಆ್ಯಕ್ಷನ್ ತೊಗೊತಾನೆ ಅಂತ ನೋಡ್ತೀನಿ. ಲೋಕಾಯುಕ್ತರು ಏನು ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಲೋಕಾಯುಕ್ತ ಮೇಲೆ ನಾನು ರಿಟ್ ಪಿಟಿಷನ್ ಹಾಕ್ತೀನಿ. ಯಾಕೆ ಆ್ಯಕ್ಷನ್ ತೊಗೊಂಡು ನೀವು ತೊಗೊಂಬಂದು ಆ ಡಾಕ್ಯುಮೆಂಟ್ ಸೀಸ್ ಮಾಡ್ಕೊಂಡು ತೊಗೊಂಬಂದು ನೀವು ಅದನ್ನ ಹಂಗೆ ಕೋಲ್ಡ್ ಸ್ಟೋರೇಜ್ ಇಟ್ಟರೆ ನಾನು ಅದು ಫಾಲೋಅಪ್ಪಲ್ಲಿ ಇದ್ದೀನಿ, ಲೆಟರ್ಗಳು ಬರಿತೀನಿ ಅವ್ರಿಗೆ. ಬಂದಿಲ್ಲಪ್ಪ ಅಂದರೆ ನಾನು ರಿಟ್ ಫೈಲ್ ಮಾಡ್ತೀನಿ.
ಇದು ಬೇಲಿನೇ ಎದ್ದು ಮೇಯ್ತದೆ ಅಂತ ಹೇಳ್ತಾರೆ. ಈ ಥರ ಆಗಿದೆ ನಮ್ಮ ಪರಿಸ್ಥಿತಿ. ಯಾರು ಪಬ್ಲಿಕ್ ಪ್ರಾಪರ್ಟಿನ ಪಬ್ಲಿಕ್ ಆಸ್ತಿ ಉಳಿಸ್ಬೇಕಂಬರು ಅವ್ರಿಗೆ ಕಳಿಸೋಕೆ ಶುರು ಮಾಡಿದ್ದಾರೆ. ಇದು ನಮ್ಮ ಜಿಲ್ಲಾ ದುರಂತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.